ಹಾಲೆಲೂಯ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಯೇಸುವಿನ ವಾಕ್ಯ ಕೇಳಿ ನಮಗೆ ಜ್ಞಾನೋದಯವನ್ನುಂಟು ಮಾಡಿ ನಮ್ಮ ಜೀವನ ಶೈಲಿಯನ್ನು ಬೆಳಗಿಸುವಂತಹ, ನಮ್ಮ ಬದುಕಿನ ಗಮ್ಯವನ್ನೇ ಗುರುತಿಸಬಲ್ಲಂತಹ ಆತನ ದಿವ್ಯ ವಾಕ್ಯವನ್ನು ಧ್ಯಾನಿಸೋಣ. ಅದು ನಮಗೆ ಅನುದಿನವೂ ನಾವು ನಡೆಯಬೇಕಾದ ವಿಧಾನವನ್ನು ಕಲಿಸುತ್ತಾ ದೇವರನ್ನು ಮಹಿಮೆಪಡಿಸುವ ಬದುಕನ್ನು ಬದುಕುವುದಕ್ಕಾಗಿ ದೇವರ ವಾಕ್ಯ ನಮಗೆ ಎಷ್ಟೋ ಅವಶ್ಯಕವಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ತಿಳುವಳಿಕೆ ಇಲ್ಲದವರಿಗೆ ತಿಳುವಳಿಕೆ ಕೊಡುತ್ತವೆ, ಜ್ಞಾನ ಇಲ್ಲದವರಿಗೆ ಜ್ಞಾನವನ್ನುಂಟು ಮಾಡುತ್ತವೆ, ಬಲಹೀನರನ್ನು ಬಲಪಡಿಸುತ್ತವೆ ಎಂದು ನಾವು ನಂಬುತ್ತೇವೆ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಜೀವಿತದಲ್ಲಿ ನೀವೇನಾದರೂ ಸಾಧಿಸ್ಲಿಕ್ಕಾಗ್ತಿದೆಯಾ? ಆಶೀರ್ವಾದ ನೋಡ್ಲಿಕ್ಕಾಗ್ತಿದೆಯಾ? ನಿಮ್ಮ ಸಂಪಾದನೆ ಹೆಚ್ಚಾಗ್ತಿದೆಯಾ? ನಿಮ್ಮ ಸಮಸ್ಯೆಗಳು ತೀರಿ ಹೋಗ್ತಿವೆಯಾ? ನೀವು ಅಂದುಕೊಂಡಿರುವವುಗಳನ್ನು ಸಾಧಿಸಲು ಸಾಧ್ಯವಾಗ್ತಿದೆಯಾ? ನಮ್ಮಲ್ಲಿ ಬಹಳಷ್ಟು ಜನ ಯಾವಾಗ ನೋಡಿದ್ರೂ ಕೂಡ ಇರುವ ಬಲಹೀನತೆಯನ್ನು ನೋಡಿ ಕುಗ್ಗಿ ಹೋಗುತ್ತಿರ್ತೇವೆ, ಆಟಂಕಗಳನ್ನು ನೋಡಿ ಅಡಗಿಸಲ್ಪಡ್ತೇವೆ, ಪರಿಸ್ಥಿತಿಗಳನ್ನು ನೋಡಿ ನಾವು ಕುಗ್ಗಿ ಹೋಗ್ತಿದ್ದೇವೆ ಹೊರತು ನಮ್ಮೊಳಗೆ ಇರುವ ಸಾಮರ್ಥ್ಯವನ್ನು ಗುರುತಿಸಲಿಕ್ಕಾಗುತ್ತಾ ಇಲ್ಲ. ಕರ್ತನು ಯಾರನ್ನೂ ಕೂಡ ಪ್ರಿಯರೇ ಯಾವುದೇ ಕೆಲಸಕ್ಕೆ ಬಾರದವರನ್ನಾಗಿ ಮಾಡಲಿಲ್ಲ. ಪ್ರತಿಯೊಬ್ಬರನ್ನು ಆತನು ಒಂದು ಪ್ರತ್ಯೇಕ ಉದ್ದೇಶದಿಂದ ಉಂಟು ಮಾಡಿದ್ದಾರೆ. ಒಂದು ವೇಳೆ ಇತರರಿಗಿದ್ದ ರೀತಿಯಲ್ಲಿ ನಿಮಗಿಲ್ಲದೇ ಇರಬಹುದು, ಎಲ್ಲಾ ವಿಷಯಗಳಲ್ಲಿ ನಿಮಗೆ ಸಾಮರ್ಥ್ಯ ಇಲ್ಲದೇ ಇರಬಹುದೇನೋ, ಆದರೆ ನಿಮ್ಮೊಳಗೆ ಒಂದಲ್ಲ ಒಂದು ಪ್ರತ್ಯೇಕತೆ ಇದೆ. ನೀವು ಯಾವುದೋ ಒಂದಲ್ಲ ಒಂದು ವಿಷಯದಲ್ಲಿ ನೈಪುಣ್ಯತೆ ಉಳ್ಳವರಾಗಿದ್ದೀರಿ, ಅನುಭವಸ್ಥರಾಗಿದ್ದೀರಿ, ಅದನ್ನು ನೀವು ಸಾಧಿಸಬಲ್ಲಿರಿ. ಇಲ್ಲದವುಗಳ ಕುರಿತು ಆಲೋಚಿಸ್ತಾ ಇರುವವುಗಳನ್ನು ಬಳಸಲಿಕ್ಕಾಗದೆ ಏನ್ ಮಾಡ್ಲಿಕ್ಕಾಗುತ್ತೆ? ನಮಗೆ ಏನಿದೆ ನಿಮ್ಮಲ್ಲಿ, ಏನಿದೆ ಅನ್ನುತ್ತೀರಾ? ಯಾವುದೇ ಕೆಲಸ ಮಾಡಿದ್ರೂ ಕೂಡ ಆಶೀರ್ವದಿಸಲ್ಪಡ್ತೇವೆ. ನೀವು ಕೇಳ್ತಿದ್ದೀರಲ್ಲವೋ, ಕೆಲವೊಂದು ಸಾರಿ ಸಣ್ಣ ಟೀ ಅಂಗಡಿಯಿಂದ ಪ್ರಾರಂಭಿಸಿ ದೊಡ್ಡ ಫ್ಯಾಕ್ಟರಿಯನ್ನೇ ಇಟ್ಕೊಂಡವರಿದ್ದಾರೆ. ಸಣ್ಣ ಅಂಗಡಿ ಇಟ್ಕೊಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದವರು ಕೂಡ ಇದ್ದಾರೆ. ಬೀದಿ ದೀಪದ ಕೆಳಗಡೆ ಓದಿದಂಥವರು ಒಂದು ದೊಡ್ಡ ಉದ್ದೇಶದೊಂದಿಗೆ ಅಮೆರಿಕ ದೇಶದ ಪ್ರೆಸಿಡೆಂಟ್ ಆಗುತ್ತಾರೆ. ಅವ್ರು ಯಾರು ಗೊತ್ತಾ? ಅಬ್ರಹಾಂ ಲಿಂಕನ್. ನೋಡಿ ಪ್ರಿಯರೇ, ಬಹಳಷ್ಟು ಸಾರಿ ಅವರಿಗೆ ಇರುವುದನ್ನು ಅವರು ದೇವರ ಮುಂದಿಟ್ಟಾಗ, ಅದರ ವಿಷಯದ ಕುರಿತು ಅವರು ಕೆಲಸ ಮಾಡಿದಾಗ ಆಶೀರ್ವದಿಸಲ್ಪಟ್ರು. ಅಭಿವೃದ್ಧಿ ಎನ್ನುವುದು ದೇವರು ನಮ್ಮೆಲ್ಲರಿಗೆ ಕೊಡ್ತಿದ್ದಾರೆ. ಅಲ್ಪವಾದದರಲ್ಲಿ ನಂಬಿಗಸ್ತರಾಗಿದ್ರೆ ಅಧಿಕವಾದದನ್ನು ದೇವರು ಕೊಡ್ತಾರೆ. ನಾವು ದಿನಾಲು ಬೆಳಗ್ಗೆ ಎದ್ದ ನಂತರ ಏನ್ ಮಾಡ್ತೇವೆ? ನಾವು ಅದೇ ನಾಷ್ಟ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡುತ್ತೀರಿ, ಕಾಫಿ ಕುಡಿಯುತ್ತೀರಿ, ನಂತರ ಏನ್ ಮಾಡ್ತೀರಿ? ಮತ್ತೆ ಮಧ್ಯಾಹ್ನ ಅಡುಗೆ ಮಾಡ್ತೇವೆ, ಮಧ್ಯಾಹ್ನದ ಅಡುಗೆ ರಾತ್ರಿ ಕೂಡ ಮಾಡ್ತೀರಿ. ನಂತರ ಏನ್ ಮಾಡ್ತೀರಿ? ಮಾರ್ನಿಂಗ್ ಬ್ರೇಕ್ಫಾಸ್ಟ್, ನೂನ್ ಏನಾದ್ರೂ ಸಾಧಿಸಿದ್ರು, ಏನಾದ್ರೂ ಕೆಲಸ ಮಾಡಿದ್ರು, ಮಧ್ಯಾಹ್ನ ಊಟ ಮಾಡಿದ್ರಿ, ಮತ್ತೆ ರಾತ್ರಿ ಆಯ್ತು, ಮತ್ತೆ ಬೇಕು ಟೈಮ್ ಆಯ್ತು ಏನು ತಿನ್ನುವುದಕ್ಕಾಗಿ. ಕೆಲಸ ಮಾಡದೇ ಇರುವವನು ಭೋಜನ ಮಾಡಕೂಡದು ಎಂದು ಬೈಬಲ್ನಲ್ಲಿದೆ. ವಿಚಿತ್ರವೇನೆಂದರೆ ಈ ದಿನ ಕೆಲಸ ಇಲ್ಲದವನಿಗೆ ಹೆಚ್ಚು ಹಸಿವೆ ಆಗ್ತಿವೆ, ಕೆಲಸದಲ್ಲಿರುವವನಿಗೆ ಊಟವನ್ನೇ ಮರ್ತು ಹೋಗ್ತಿದ್ದಾನೆ. ಅದಕ್ಕೆ ಅಂಥವರು ಮನೆಗೆ ಭಾರವಾಗ್ತಿದ್ದಾರೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿ ಇತರರನ್ನು ಪೋಷಿಸುವ ಸ್ಥಾನದಲ್ಲಿರಬೇಕೇ ಹೊರತು ಇನ್ನೊಬ್ಬರ ಮೇಲೆ ಆಧಾರಗೊಂಡು ಬದುಕುವ ಬದುಕು ಎಷ್ಟು ಕಾಲ ಬದುಕಬೇಕು ಪ್ರಿಯರೇ? ಯವನಸ್ಥರಾಗಿದ್ದೀರಿ, ಸ್ಟಡೀಸ್ ಮುಗಿಸಿದ್ದೀರಿ, ಉದ್ಯೋಗ ದೊರಕಿಲ್ಲ ಅನ್ನುವುದಾದರೆ ಎಲ್ಲಾದರೂ ರೋಡ್ ಮೇಲೆ ಅದು ದೊರಕುತ್ತದೋ? ಯಾವ ಕೆಲಸ ನಿಮ್ಮ ಕೈಗೆ ಕೊಡಲಾಗ್ತದೋ ಆ ಕೆಲಸ ನೀವು ಮಾಡುವುದಾದರೆ ನಿಮ್ಮ ಕೆಲಸದಲ್ಲಿ ನೀವು ಆಶೀರ್ವದಿಸಲ್ಪಡ್ತೀರಿ. ಪ್ರಸಂಗಿ ಪುಸ್ತಕದಲ್ಲಿ ಮಹಾಜ್ಞಾನಿಯಾಗಿರುವ ಸೊಲೊಮೋನನು ಒಂದು ಮಾತು ಹೇಳ್ತಾನೆ ನೋಡಿ. ಪ್ರಸಂಗಿ ಪುಸ್ತಕ 9ನೇ ಅಧ್ಯಾಯ 10ನೇ ವಚನ. ಈ ವಾಕ್ಯ ಏನು ಹೇಳ್ತದೆ ಎಂದು ಓದುತ್ತೇನೆ ಕೇಳ್ರಿ. 9:10. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ಪೂರ್ಣ ಶಕ್ತಿಯಿಂದ ಮಾಡು. ಏನಂತೆ? ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಮಾಡುವುದಕ್ಕಾಗಿ ನಿನ್ನ ಕೈಗೆ ಸಿಕ್ಕಿರುವ ಯಾವುದೇ ಕೆಲಸವನ್ನು ಶಕ್ತಿ ಲೋಪವಿಲ್ಲದೆ ಮಾಡು. ಪ್ರತಿ ಕೆಲಸದಲ್ಲಿ ನಂಬಿಗಸ್ತನಾಗಿರುವವನು ಪ್ರವೀಣನಾಗುತ್ತಾನೆ.
ಚಿಕ್ಕ ಕೆಲಸ ದೊಡ್ಡ ಕೆಲಸ ಅನ್ನಬಾರದು. ಒಬ್ಬ ವ್ಯಕ್ತಿ ಚಿಕ್ಕ ಕೆಲಸ ನಂಬಿಗಸ್ತನಾಗಿ ಮಾಡುವುದಾದರೆ ದೊಡ್ಡ ಕೆಲಸವನ್ನು ಕೂಡ ಮಾಡುತ್ತಾನೆ. ಚಿಕ್ಕ ವಿಷಯದಲ್ಲಿ ತನ್ನ ನೈಪುಣ್ಯತೆಯನ್ನು ಉಪಯೋಗಿಸುವವನು ಪ್ರಯೋಜನಕರವಾಗಿರುವುದನ್ನು ಮಾಡುವುದಾದರೆ ಅಂಥವನು ದೊಡ್ಡ ಕಾರ್ಯಗಳಲ್ಲಿ ಕೂಡ ಅಭಿವೃದ್ಧಿಯಾಗ್ತಾನೆ. ನಿಮ್ಮ ಕೈಗೆ ಸಿಕ್ಕಿದ ಮಾಡುವುದಕ್ಕಾಗಿ ನಿಮ್ಮ ಕೈಗೆ ಸಿಕ್ಕಿದ ಯಾವುದೇ ಕೆಲಸವನ್ನು, ಅದೇನೋ ನಮ್ಮ ದೇಶದಲ್ಲಿ ಕೆಲವೊಂದು ಕೆಲಸಗಳು ಬಹಳ ದೊಡ್ಡವುಗಳು, ಕೆಲವೊಂದು ಬಹಳ ಮೀನ್ ಜಾಬು, ಲೇಬರ್ ಜಾಬು, ಕೂಲಿ ಕೆಲಸ ಎಂದು ಹೀಗೆ ನಾವು ಟೀಸ್ ಮಾಡ್ತಿರ್ತೇವೆ. ನೋ 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 ಯಾವುದೇ ಕೆಲಸವಾಗಿರಲಿ ಅದು ಬೆಲೆ ಬಾಳುವ ಕೆಲಸವಾಗಿರುತ್ತೆ. ಅದು ಒರೆಸುವ ಕೆಲಸ ಆಗಿದ್ರು, ತೊಳೆಯುವ ಕೆಲಸ ಆಗಿದ್ರು, ಕಟ್ಟುವ ಕೆಲಸ ಆಗಿದ್ರು, ಇಡುವ ಕೆಲಸ ಆಗಿದ್ದರು, ಅಡಿಗೆ ಮಾಡುವ ಕೆಲಸ ಆಗಿದ್ರು, ಹೌದಲ್ಲವೇ? ಯಾವುದೇ ಕೆಲಸವಾಗಿರಲಿ, ನೀವು ಅಡಿಗೆ ಮಾಡಿದ್ರೆ ಅಡಿಗೆ ರುಚಿಯಾಗಿರಬೇಕು, ನೀವು ಒರೆಸಿದ್ರೆ ಮನೆ ಶುಭ್ರವಾಗಿರಬೇಕು, ನೀವು ಮಾಡುವ ಪ್ರತಿ ಕೆಲಸ ಅಂದರೆ ಬಟ್ಟೆ ವಾಶ್ ಮಾಡಿದ್ರೆ ಬಟ್ಟೆ ಹೊಸದಾಗಿ ಕಾಣಿಸಬೇಕು. ಹೌದು, ಕೆಲವರಿಗೆ ವಿಶೇಷ ಆಶೀರ್ವಾದಗಳಿವೆ. ಕೆಲವರು ಒರೆಸಿದಂತಿರಲ್ಲ, ಅಡುಗೆ ಮಾಡಿದ್ರೂ ತಿನ್ನಲಿಕ್ಕಾಗಲ್ಲ, ವಾಶ್ ಮಾಡಿದ್ರೂ ವಾಶ್ ಮಾಡದಂತಿರ್ತವೆ, ಇರೋದು ಕೂಡ ಬಟ್ಟೆ ಹಾಳಾಗ್ತಾವಲ್ಲವೇ? ಯಾಕೆಂದರೆ ಮನಸ್ಸಿಟ್ಟು ಕೆಲಸ ಮಾಡಲ್ಲ, ಜ್ಞಾನ ಉಪಯೋಗಿಸಿ ಮಾಡಲ್ಲ, ಕಷ್ಟಪಟ್ಟು ಮಾಡಲ್ಲ. ನೀವು ಮಾಡಬಹುದಾದ ಸಾಮರ್ಥ್ಯತೆ ಇದೆ. ನೋಡಿ ಪ್ರಿಯರೇ, ಯಾವುದೇ ಕೆಲಸವಾಗಲಿ ಮಾಡಬಹುದಾದ ಸಾಮರ್ಥ್ಯ ನಿಮಗಿದೆ. ಒಂದು ವೇಳೆ ಎಲ್ಲಾ ಕೆಲಸ ನೀವು ಮಾಡ್ಲಿಕ್ಕಾಗದೇ ಇದ್ರೂ ಕೂಡ ಒಂದಲ್ಲ ಒಂದು ಕೆಲಸ ಚೆನ್ನಾಗಿ ಮಾಡಬಹುದಾದ ಸಾಮರ್ಥ್ಯ ನಿಮಗಿದೆ. ಅದ್ಯಾವುದೆಂದು ತಿಳ್ಕೊಳ್ಳಿರಿ. ದಯವಿಟ್ಟು ನೀವೇ ಅನಲೈಸ್ ಮಾಡಿಕೊಳ್ಳಿರಿ, ನೀವೇ ಅದನ್ನು ಆಲೋಚಿಸಿರಿ. ಯಾವುದನ್ನು ಇಷ್ಟಪಟ್ಟು ಮಾಡ್ತಿದ್ದೀರಿ? ನೀವು ಮಾಡಿದ ಯಾವ ಕೆಲಸ ಇತರರು ಬಹಳ ಮೆಚ್ಚಿಕೊಳ್ತಿದ್ದಾರೆ? ಹೌದಲ್ಲವೇ? ಯಾವ ಕೆಲಸ ನೀವು ಆನಂದದಿಂದ ಮಾಡ್ತಿದ್ದೀರಿ? ಯಾವುದರಲ್ಲಿ ಸಫಲರಾಗ್ತಿದ್ದೀರಿ? ಅದು ಬರೆಯುವ ಕೆಲಸ ಆಗಿರ್ಬೋದು, ಕೆಲವರ ರೈಟಿಂಗ್ ಬಹಳ ಚೆನ್ನಾಗಿರುತ್ತೆ, ಕೆಲವರು ಮಾತಾಡುವ ಕೆಲಸ ಆಗಿದ್ರು, ಕೆಲವರ ವೆಕಾಬ್ಯುಲರಿ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಪ್ರೊನೌನ್ಸಿಯೇಷನ್ ಇರುತ್ತೆ, ಒಳ್ಳೆ ವಾಯ್ಸ್ ಇರುತ್ತೆ. ಕೆಲವರಿಗೆ ಪರಿಷ್ಕರಿಸುವುದಕ್ಕಾಗಿ ದೇ ಹ್ಯಾವ್ ಬಹಳ ಒಳ್ಳೆ ಜ್ಞಾನ ಇರುತ್ತೆ, ಕರೆಕ್ಟಾಗಿ ಆ ಸಮಸ್ಯೆಯ ಚಿಕ್ಕುಗಳನ್ನೆಲ್ಲ ಬಿಚ್ಚಿಡುತ್ತಾರೆ. ಕೆಲವರು ಅಡುಗೆ ಮಾಡಬಲ್ಲರು, ಕೆಲವರು ತೊಳೆಯಬಲ್ಲರು, ಕೆಲವರು ಕನ್ಸ್ಟ್ರಕ್ಟ್ ಮಾಡಬಲ್ಲರು, ಕೆಲವರು ಆರ್ಟ್ ಬಿಡಿಸಬಲ್ಲರು, ಕೆಲವರು ಚೆನ್ನಾಗಿ ಆ ಒಂದು ಸಿಚುವೇಶನ್ ಅನ್ನು ಸಮರ್ಥರಾಗಿ ಸರಿಯಾಗಿ ಮಾಡಬಲ್ಲರು. ಆ ಟ್ರಾಫಿಕ್ ಜಾಮ್ ಆದಾಗ ನೋಡಿರಿ, ಕೆಲವರು ಆ ಕಾನ್ಸ್ಟೇಬಲ್ ಆ ಕ್ರೌಡನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗದಿರುವಾಗ, ಅವರಿಂದ ಆಗದಿರುವಾಗ ಕೆಲವರು ವಾಲಂಟಿಯರ್ ಆಗಿ ಬರ್ತಾರೆ ನೋಡಿ, ಎಷ್ಟೋ ಚೆನ್ನಾಗಿ 5 ನಿಮಿಷದಲ್ಲಿ ಆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅವರು ಕಾನ್ಸ್ಟೇಬಲ್ ಅಲ್ಲ, ಆದರೆ ಅವರಿಗೆ ಆ ಸಾಮರ್ಥ್ಯತೆ ಇದೆ, ಸರಿಪಡಿಸಬಲ್ಲಂತಹ ಸಾಮರ್ಥ್ಯ. ನಿಮ್ಮೊಳಗೆ ಏನಿದೆ? ನಿಮ್ಮ ಸಾಮರ್ಥ್ಯತೆ ಏನಾಗಿದೆ? ಈ ಸಾಮರ್ಥ್ಯತೆ ಎಲ್ಲರಿಗೂ ಇರುತ್ತೆ ಪ್ರಿಯರೇ, ಆದರೆ ಕೆಲವರು ಅದನ್ನು ಉಪಯೋಗಿಸುವುದಿಲ್ಲ. ನಿಮಗೆ ಇರುವಂತಹ ಆ ಎಬಿಲಿಟೀಸ್ ಎಷ್ಟೋ ಇದ್ದಿರಬಹುದು, ಬಟ್ ವಾಟ್ ಮೋಟಿವೇಟ್ಸ್ ಯು ಟು ಡೂ ಇಟ್? ಯಾಕೆ ಆ ಕೆಲಸ ಮಾಡಬೇಕು ಎನ್ನುವುದರ ಮೇರೆಗೆ ನೀವು ಆ ಕೆಲಸದಲ್ಲಿ ನೈಪುಣ್ಯತೆಯನ್ನು ಕಾಣಬಲ್ಲಿರಿ. ಅದೇನೋ ಇತರರಿಗೆ ಮಾಡ್ತಿದ್ದೇವೆ ಎನ್ನುವುದಕ್ಕಾಗಿಯೋ, ಇಲ್ಲವೇ ಅದನ್ನು ಉದ್ಯೋಗ ರೀತಿಯಲ್ಲಿ ಮಾಡ್ತಿದ್ದೇವೆ ಎನ್ನುವುದಕ್ಕಾಗಿಯೋ, ಇಲ್ಲವೇ ಇದನ್ನು ಮಾಡಿದ್ರೆ ನನಗೇನು ಲಾಭ ಎನ್ನುವುದಕ್ಕಾಗಿಯೋ, ನೀವು ಆ ರೀತಿಯ ಉದ್ದೇಶದಿಂದ ಮಾಡುವಾಗ ನೀವು ಎಲ್ಲರೂ ಹಾಗೆ ಮಾಡ್ತಾರಲ್ಲವೇ, ಎಲ್ಲರಂತೆ ನಾನು ಕೂಡ ಅಂದುಕೊಳ್ಳುವುದಾದರೆ ನಿಮ್ಮ ಕೆಲಸದಲ್ಲಿ ನೈಪುಣ್ಯತೆ ಇರೋದಿಲ್ಲ. ನೀವು ಏನು ಯೋಚಿಸ್ತೀರಿ? ನಿಮ್ಮ ಉದ್ದೇಶ ಏನಾಗಿದೆ? ಈ ಕೆಲಸ ಮಾಡುವುದರ ಮೂಲಕ ದುಡ್ಡು ಹೆಚ್ಚು ಕೊಡ್ತಾರೆ ಎನ್ನುವುದಕ್ಕಾಗಿಯೋ, ಮೆಚ್ಚುಗೆ ಹೊಂದುತ್ತೀರಿ ಎನ್ನುವುದಕ್ಕಾಗಿಯೋ, ಇಲ್ಲವೇ ನನ್ನ ಕೈಗೆ ಸಿಕ್ಕಿರುವ ಕೆಲಸವಲ್ಲವೋ? ದೇವರು ಮೆಚ್ಚುವ ಹಾಗೆ, ಮನುಷ್ಯರು ಮೆಚ್ಚುವ ಹಾಗೆ, ಯಾರು ಮೆಚ್ಚಲಿ ಮೆಚ್ಚದೇ ಇರಲಿ, ನನ್ನ ಸಾಮರ್ಥ್ಯವೆಲ್ಲ ಉಪಯೋಗಿಸಿ ಈ ಕೆಲಸ ಮಾಡ್ತೇನೆ ಎಂದು ಯೋಚಿಸಿ ಮಾಡಿ ನೋಡಿ. ಆ ಮನುಷ್ಯರ ದಯೆಯಲ್ಲಿಯೂ ದೇವರ ದಯೆಯಲ್ಲಿಯೂ ಅಭಿವೃದ್ಧಿ ಹೊಂದಿದಾರಲ್ಲವೇ ಬೈಬಲ್ನಲ್ಲಿ? ಆ ಕಡೆ ಸಮುವೇಲನಾಗಲಿ, ಈ ಕಡೆ ನಮ್ಮ ಯೇಸುವಾಗಲಿ, ಆಟೋಮೆಟಿಕ್ ಆಗಿ ನಿಮ್ಮ ಕೆಲಸದಲ್ಲಿ ನಂಬಿಗಸ್ತರಾಗಿರೋದಾದರೆ ನೀವು ರಾಜರ ಮುಂದೆ ನಿಂತ್ಕೊಳ್ತೀರಂತೆ. ನೀವು ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿದ್ರೆ ಹೆಚ್ಚಿನದು ನಿಮಗೆ ಕೊಡಲಾಗ್ತದೆ. ನೀವು ಲೋಕರೀತಿಯ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರೋದಾದರೆ ದೈವಿಕವಾದ ಅಧಿಕಾರವನ್ನು ದೇವರು ನಿಮಗೆ ಕೊಡ್ತಾರೆ. ನಿಮ್ಮ ಉದ್ದೇಶ ಮುಖ್ಯ. ದುಡ್ಡಿಗಾಗಿ ಕೆಲಸ ಮಾಡುವವರು ಕೂಲಿ ಬುದ್ಧಿ, ಟೈಮ್ ಆದ್ರೆ ಓಡ್ ಹೋಗ್ತಾರಲ್ಲವೇ? ಅರ್ಧ ಮನಸ್ಸಿನಿಂದ ಕೆಲಸ ಮಾಡ್ತಾರಲ್ಲವೇ? ಬೇರೆಯವರ ಮನೆ ಕಟ್ಕೊಡಿ ಅಂತ ಹೇಳಿದ್ರೆ ನೋಡಿ, ಅವರಿಗೆ ಚೆನ್ನಾಗಿ ಕೊಟೇಶನ್ಸ್ಗಳನ್ನು ಕೊಟ್ಟು ಆ ಕಡಿಮೆ ಗುಣಮಟ್ಟದ ಸಾಮಗ್ರಿಗಳನ್ನು ಉಪಯೋಗಿಸಿ
ಬೆಲೆ ಬಾಳುವವುಗಳ ಬಿಲ್ ಕೊಟ್ಟು ಹೇಗಾದ್ರೂ ಮಾಡಿ ಕಟ್ಟಿ ಮುಗಿಸಿ ಮನೆ ಫಿನಿಶ್ ಮಾಡಿದ್ದೇನೆ, ಇದ್ರೆ ಏನೋ ಬಿದ್ರೆ ಏನೋ ಅವರದಲ್ಲವೋ ಅಂದ್ಕೊಳ್ತಾರೆ. ಅದೇ ಅವರೇ ಮನೆ ಕಟ್ಕೊಳ್ಬೇಕಾದಾಗ ಹಿ ವಿಲ್ ಸೆಲೆಕ್ಟ್ ದ ಬೆಸ್ಟ್ ಮ್ಯಾನ್, ಹಿ ವಿಲ್ ಸೆಲೆಕ್ಟ್ ದ ವುಡ್, ಒಳ್ಳೆ ಡಿಸೈನ್ ಕಟ್ಕೊಳ್ತಾರೆ, 4 ತಲೆಮಾರುಗಳವರೆಗೂ ಇರಬೇಕೆಂದು ಒಳ್ಳೆ ಬುನಾದಿ ಹಾಕಿಕೊಳ್ತಾರೆ. ಹಾಗೆಯೇ ಒಮ್ಮೆ ಒಬ್ಬನು ತನ್ನ ಯಜಮಾನನ ಹತ್ತಿರ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿರುವಾಗ ಒಂದು ಒಳ್ಳೆ ಮನೆ, ಬೆಸ್ಟ್ ಮನೆ ಕಟ್ಟಿಕೊಡು ಅಂತ ಕೇಳಿಕೊಂಡ್ರೆ, ಹಾಗೇ ಅವನು ಕಟ್ಟುತ್ತಾನೆ ಓಪನಿಂಗ್ ಮಾಡುವಂತಹ ಸಮಯದಲ್ಲಿ ಆ ಯಜಮಾನ ಹೇಳ್ತಾನೆ, ಈ ಕಾಂಟ್ರಾಕ್ಟರ್ ನನಗೆ 100 ಮನೆ ಕಟ್ಟಿಕೊಟ್ಟಿದ್ದಾನೆ, ಕೃತಜ್ಞತೆಯಾಗಿ ಈ ಸ್ಪೆಷಲ್ ಹೌಸನ್ನು ಈ ಬಿಲ್ಡರ್ಗೆ ಕೊಡ್ತಿದ್ದೇನೆ ಎಂದು ಹೇಳ್ದ. ಆಗ ಆ ಬಿಲ್ಡರ್ ಲಬೋ ದಿಬೋ ಅಂತ ಅಳ್ತಾ ಇದ್ದ. ಏನಯ್ಯ, ಯಾಕೆ ಹೇಳ್ತಾ ಇದ್ದಿ ಮನೆ ಕೊಡ್ತೇನೆ ಅಂತ ಹೇಳಿದ್ರೆ? ಅಯ್ಯ, ಇದು ನನಗೇ ಅಂತ ಗೊತ್ತಿಲ್ಲದೆ ಇದರಲ್ಲಿ ತುಕ್ಕಿಡ್ದ ಕಬ್ಬಿಣು, ಕಡಿಮೆ ಗುಣಮಟ್ಟದ ಸಾಮಗ್ರಿ ಬಳಸಿದೆ, ಟೀಕ್ವುಡ್ ಅಲ್ಲ ಸಾಮಾನ್ಯ ವುಡ್ಡನ್ನು ಬಳಸಿ ಟೀಕ್ವುಡ್ ಅಂತ ಹೇಳಿ ಆ ಲೋ ಕ್ವಾಲಿಟಿ ಮೆಟೀರಿಯಲ್ ಅನ್ನು ಬಳಸಿದ್ದೇನೆ, ಇದು 4-5 ವರ್ಷದಲ್ಲಿ ಬಿದ್ದೋಗುತ್ತೆ, ನನ್ನ ಸ್ವಂತ ಕೈಯಾರ ನನ್ನ ಭವಿಷ್ಯ ಹಾಳು ಮಾಡಿಕೊಂಡೇನೆಂದು ಹೇಳಿ ಅತ್ತ. ಹಾಗೇ ಆಗುತ್ತೆ ಪ್ರಿಯರೇ. ಈ ದಿನ ನೀವು ನಂಬಿಗಸ್ತರಾಗಿರೋದಾದರೆ ಅದರ ಪ್ರತಿಫಲ ನಿಮಗಿರುತ್ತೆ. ಯಾವುದನ್ನು ನೀವು ಬಿತ್ತುತ್ತೀರೋ ಅದನ್ನೇ ಕೊಯ್ತೀರಿ. ಯಾವತ್ತೇ ಆಗಲಿ ನೆನ್ಪಿಟ್ಕೊಳ್ಳಿ, ಯಾವುದೇ ಕೆಲಸ ಮಾಡಿದರೂ ನಿಮ್ಮ ಆಟಿಟ್ಯೂಡ್ ಹೇಗಿರಬೇಕೆಂದರೆ, ಐ ಮಸ್ಟ್ ಬ್ರಿಂಗ್ ಇಟ್ ಔಟ್ ಇನ್ ದ ಬೆಸ್ಟ್ ವೇ. ಒಳ್ಳೆ ರೀತಿಯಿಂದ ಮಾಡಬೇಕು, ಬೆಸ್ಟ್ ಆಗಿ ಮಾಡಬೇಕು, ಉತ್ತಮವಾಗಿ ಮಾಡಬೇಕು. ಇನ್ನೂ ಇದರಲ್ಲಿ ಯಾವ ಲೋಪ ಇಲ್ಲದಷ್ಟು ನನ್ನ ಸಾಮರ್ಥ್ಯವೆಲ್ಲ ಉಪಯೋಗಿಸಿ, ನನ್ನ ತಿಳುವಳಿಕೆಯೆಲ್ಲ ಉಪಯೋಗಿಸಿ, ನನ್ನ ಜ್ಞಾನವೆಲ್ಲ ಉಪಯೋಗಿಸಿ, ನನ್ನ ಸಮಯವೆಲ್ಲ ಉಪಯೋಗಿಸಿ, ನನ್ನ ಮನಸ್ಸಿಟ್ಟು ಮಾಡಬೇಕು. ಹೌದು ಪ್ರಿಯರೇ, ಒಂದು ಪ್ರಸಂಗ ಮಾಡಿದರು, ಒಂದು ಹಾಡು ಹಾಡಿದರು, ಪ್ರಾರ್ಥನೆ ಮಾಡಿದರು, ಸುವಾರ್ತೆಯ ಕೆಲಸ ಮಾಡಿದರು, ದೇವರ ನಾಮದಲ್ಲಿ ಬಡವರ ಮಧ್ಯದಲ್ಲಿ ಸೇವೆ ಮಾಡಿದರು. ದೇವರ ಸೇವೆಯಲ್ಲಿ ಯಾವ ರೀತಿ ವಿಡಿಯೋಸ್, ಶೂಟಿಂಗ್ಸ್, ಮೀಟಿಂಗ್ಸ್, ಆಡಿಯೋಸ್, ಇವೆಲ್ಲ ಎಷ್ಟು ಕೆಲಸಗಳಿವೆ ಗೊತ್ತಾ? ವಿ ಆಲ್ವೇಸ್ ಸ್ಟ್ರಗಲ್ ಟು ಬ್ರಿಂಗ್ ಬೆಸ್ಟ್ ಫಾರ್ ಗಾಡ್. ದೇವರಿಗೆ ಉತ್ತಮವಾದವುಗಳನ್ನು ಕೊಡಬೇಕು, ಶ್ರೇಷ್ಠವಾದವುಗಳನ್ನು ಕೊಡಬೇಕು. ದೇವರೇ ನಮಗೆ ಸಾಮರ್ಥ್ಯ ದಯಪಾಲಿಸಿರಿ, ನೀವು ಕೊಟ್ಟ ಸಾಮರ್ಥ್ಯ ನೆರವೇರಿಸಲು ಒಳ್ಳೆಯ ಉದ್ದೇಶ ದಯಪಾಲಿಸಿರಿ, ಮೋಟಿವೇಶನ್ ದಯಪಾಲಿಸಿರಿ. ನಾವು ಮಾಡುತ್ತಾ ಇರುವುದು ದೇವರಿಗೋಸ್ಕರ ಮಾಡುತ್ತಿದ್ದೇವೆ, ಪರಿಪೂರ್ಣವಾಗಿ ಮಾಡ್ತಿದ್ದೇವೆ ಎಂಬ ಆಟಿಟ್ಯೂಡ್ ನಮ್ಮ ಪ್ರವರ್ತನೆಯಲ್ಲಿ ಮನಪೂರ್ವಕವಾಗಿ ಮಾಡಲು ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳುವುದಾದರೆ, ಅದು ಸೇವೆಯಾಗಿರಲಿ, ಅದು ಕುಟುಂಬವಾಗಿರಲಿ, ಅದು ಉದ್ಯೋಗವಾಗಿರಲಿ, ವ್ಯಾಪಾರವಾಗಿರಲಿ, ಅದು ಎಂಥದೇ ಪ್ರೊಫೆಷನ್ ಆಗಿರಲಿ, ಇವುಗಳಲ್ಲಿ ಯಾವುದೂ ಇಲ್ಲದೆ ನೀವು ಬರೀ ಮನೆ ಒಡತಿಯಾಗಿರಬಹುದೇನೋ. ವೈ ಕಾಂಟ್ ಯು ಬಿ ಅ ಬೆಸ್ಟ್ ವೈಫ್ ಇನ್ ದ ವರ್ಲ್ಡ್? ನಿಮ್ಮ ಮನೆಯನ್ನು ಶುಭ್ರವಾಗಿಟ್ಕೊಳ್ರಿ, ನಿಮ್ಮ ಮಕ್ಕಳನ್ನು ದೇವರ ಭಯಲ್ಲಿ ಬೆಳೆಸಿರಿ, ನಿಮ್ಮ ಗಂಡನಿಗೆ ಸರಿಬೀಳುವ ಸಹಕಾರಿಯಾಗಿರಿ. ನಿಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳುವುದಕ್ಕಾಗಿ ಗಂಡನಾಗಿ ನಿಮ್ಮ ಹೆಂಡತಿ ಮಕ್ಕಳ ಕೊರತೆ ನೀಗಿಸಲು ಪ್ರಯಾಸಪಟ್ಟು ಅವರಿಗೆ ಒಳ್ಳೆ ತಂದೆಯಾಗಿರಿ, ಒಳ್ಳೆ ಗಂಡನಾಗಿರಿ. ಯಾಕೆ ಈ ದಿನ ಅಂತಹ ಆಸೆ ಇಲ್ಲ ವಿಶ್ವಾಸಿ ಅನ್ನಿಸಿಕೊಳ್ಳುವವರಿಗೆ? ಅದಕ್ಕಾಗಿಯೇ ಈ ದಿನ ನಮ್ಮ ಜೀವಿತದಲ್ಲಿ ಯಾವತ್ತು ನೋಡಿದ್ರೂ ಕೂಡ ಬೇಸರ, ಸಿಟ್ಟಾಗೋದು, ಬೈಕೊಳ್ಳೋದು, ಗುಣಗುಟ್ಟುವುದು, ಮುನಿಸುವುದು. ಯಾಕೆ ಬೇಕು ನನ್ನ ಬದುಕು, ಏನ್ ಮಾಡಿದ್ದೇನೆ, ಏನ್ ಸಾಧಿಸಿದ್ದೇನೆ ಎಂದು ಯಾವಾಗ ನೋಡಿದ್ರೂ ಕುಗ್ಗಿ ಹೋಗ್ತೀರಿ ಹೊರತು ನಿಮ್ಮೊಳಗಿರುವ ಸಾಮರ್ಥ್ಯವನ್ನು ನೀವು ಅರಿತುಕೊಳ್ಳಲಿಲ್ಲ, ನಿಮಗಿರುವ ಅವಕಾಶವನ್ನು ನೀವು ಉಪಯೋಗಿಸಿಕೊಳ್ತಾ ಇಲ್ಲ. ನೀವು ಮನಪೂರ್ವಕವಾಗಿ ನಿಮಗೆ ಒಪ್ಪಿಸಿಕೊಟ್ಟಿರುವ ಕಾರ್ಯಗಳನ್ನು ನೆರವೇರಿಸಿ ಆಶೀರ್ವದಿಸಲ್ಪಟ್ಟು ಅನೇಕರಿಗೆ ಆಶೀರ್ವಾದಕರವಾಗಿ ನೀವಿರುತ್ತಾ ಇಲ್ಲ. ಯಾವುದೇ ಕಾಲದಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳಿರಿ, ಮಾಡುವುದಕ್ಕಾಗಿ ನನ್ನ ಕೈಗೆ ಸಿಕ್ಕಿರುವ ಕೆಲಸವನ್ನು ಶಕ್ತಿ ಲೋಪವಿಲ್ಲದಂತೆ ಮಾಡುತ್ತೇನೆ. ಯಾಕೆಂದರೆ ಕೆಲಸ ಮಾಡುವುದು ನಾವು ಬದುಕಿರುವಾಗಲೇ, ಸತ್ತವನು ಕೆಲಸ ಮಾಡಲ್ಲ. ಪಾತಾಳದಲ್ಲಿ, ನರಕದಲ್ಲಿ ಯಾವ ಕೆಲಸವಿಲ್ಲ, ಪರಲೋಕದಲ್ಲಿಯೂ ನಮ್ಗೆ ಯಾವ ಕೆಲಸ ಇರಲ್ಲ. ನಾವು ಬದುಕಿರುವಾಗಲೇ ಕೆಲಸ ಮಾಡಬೇಕು. ಏನಾದರೂ ಸಾಧಿಸಬೇಕಾದ್ರೆ ಈಗಲೇ ಮಾಡಬೇಕು. ಹಾಗೆ ಸಾಧಿಸೋದು ನಮಗಷ್ಟೇ ಅಲ್ಲ, ನಮ್ಮ ತಲೆಮಾರಿಗಳವರೆಗೂ ಅದು ಆಶೀರ್ವಾದಕರವಾಗಿರುತ್ತೆ. ಉದಾಹರಣೆಗೆ ನಮ್ಮ ಒಂದು KRS ಡ್ಯಾಮ್ ಅನ್ನು ಮೋರ್ ದೆನ್ 100 ಇಯರ್ಸ್, ಮೇ ಬಿ 200 ಇಯರ್ಸ್ ಬ್ಯಾಕ್ ಆ ಒಂದು ಆಣೆಕಟ್ಟನ್ನು ಕಟ್ಟಿದಾರಲ್ಲವೇ ಮೈಸೂರು ಹತ್ತಿರ. ಅದರ ಸುತ್ತಮುತ್ತಲು ಎಲ್ಲವೂ ಹಚ್ಚ ಹಸಿರಾಗಿರಲು ಅವರು ಯಾರೋ ಆಣೆಕಟ್ಟು ಕಟ್ಟಿದ್ದಾರೆ. ಇವಾಗ್ಲೂ ಕೂಡ ವರ್ಷಗಳು ಕಳೆದ್ರೂ ಕೂಡ ಸಿಮೆಂಟ್ ಇಲ್ವಲ್ಲ, ಹಾಗೂ ಕೂಲಿ ಇಲ್ವಲ್ಲ, ದುಡ್ಡಿಲ್ವಲ್ಲ ಎಂದು ಹೇಳದೆ ಕೋಳಿ ಮೊಟ್ಟೆ ಹಾಗೂ ಸುಣ್ಣ ಹಚ್ಚಿ ಕಟ್ಟಿದ್ರಂತೆ ಅದು. ಎಸ್, ನಿಮ್ಮ ಕೈಗೆ ಸಿಕ್ಕಿರುವ ಕೆಲಸವನ್ನು ಉಪಾಯವಾಗಲಿ, ತಿಳುವಳಿಕೆಯಾಗಲಿ,
ನೀವು ಕೆಲಸ ಮಾಡುವಾಗ ಇವುಗಳನ್ನು ಉಪಯೋಗ ಮಾಡಬೇಕಂತೆ. ಉಪಾಯಗಳನ್ನು ಕೆಲವರು ಕೆಲಸಕ್ಕೆ ಬಾರದ ಕೆಲಸಗಳಿಗಾಗಿ ಉಪಯೋಗಿಸುತ್ತಾರೆ. ಅಡ್ಡದಾರಿ ಹಿಡಿಯುವುದಕ್ಕಾಗಿ ಉಪಯೋಗಿಸ್ತಾರೆ ಈ ಉಪಾಯಗಳನ್ನು. ನಿಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿರಿ. ನಿಮ್ಮ ತಿಳುವಳಿಕೆ ಸುಳ್ಳಾಡುವುದಕ್ಕಾಗಿ, ಮೋಸ ಮಾಡುವುದಕ್ಕಾಗಿ ಅಲ್ಲ. ಏನಾದರೂ ಸಾಧನೆ ಮಾಡಲು ನಿಮ್ಮ ತಿಳುವಳಿಕೆ ಉಪಯೋಗಿಸಿರಿ. ನಿಮ್ಮ ಜ್ಞಾನವನ್ನು ಉಪಯೋಗಿಸಿರಿ. ದೇವರು ಜ್ಞಾನ ಕೊಟ್ಟಿದ್ದಾರೆ. ಒಂದು ವೇಳೆ ಕಡಿಮೆ ಇದ್ರೆ ಬೇಡಿಕೊಳ್ಳಿರಿ ಅಂದಿದ್ದಾರೆ ದೇವರು. ಹಾಗಾಗಿ ಈ ದಿನದಿಂದ ನೀವು ಎಲ್ಲಾ ವಿಷಯಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನೀವು ಪ್ರಮೋಷನ್ ಮೇಲೆ ಪ್ರಮೋಷನ್ ನಿಮಗೆ ಸಿಗಬೇಕಾದರೆ, ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ, ದಿವ್ಯದಾನಗಳು 100ರಷ್ಟು ಪ್ರತಿಫಲ ಸಿಗಬೇಕಾದರೆ, ನಿಮ್ಮ ಕುಟುಂಬ ಆನಂದದಿಂದ, ಮಕ್ಕಳಿಂದ ಸಂತೋಷದಿಂದ ತುಂಬಿಕೊಂಡಿರಬೇಕಾದರೆ, ನಿಮ್ಮ ಕೈಗೆ ಸಿಕ್ಕಿರುವ ಕೆಲಸವನ್ನು ಶಕ್ತಿ ಲೋಪವಿಲ್ಲದಂತೆ ಮನಪೂರ್ವಕವಾಗಿ ಮಾಡಿರಿ, ಪ್ರಾರ್ಥನೆಯ ಪೂರ್ವಕವಾಗಿ ಮಾಡಿರಿ. ದಿನೇ ದಿನೇ ಅಭಿವೃದ್ಧಿಯನ್ನು ಕಾಣ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ನಮ್ಮೊಳಗೆ ಎಷ್ಟೋ ಸಾಮರ್ಥ್ಯ ಇದ್ರೂ ಕೂಡ, ಎಷ್ಟೋ ಎಜುಕೇಟೆಡ್ ಆಗಿದ್ರೂ ಕೂಡ, ಉದ್ಯೋಗ ಮಾಡಬೇಕೆಂಬ ಆಸೆ, ಸಂಪಾದಿಸಿ ಕುಟುಂಬ ಪೋಷಿಸಿಕೊಳ್ಳಬೇಕೆಂಬ ಕೋರಿಕೆ ಇಲ್ಲದವರಾಗಿಯೇ ಎಷ್ಟೋ ಅವಕಾಶ ನೀವು ನಮಗೆ ಕೊಟ್ಟರೂ ಕೂಡ ಅವುಗಳನ್ನು ಉಪಯೋಗಿಸಲಾರದೆ, ಈ ದಿನ ಎಷ್ಟೋ ಜನ ಏನು ಮಾಡಲಾರದಂತಹ ಪರಿಸ್ಥಿತಿಗೊಳಗಾಗಿದ್ದಾರೆ. ಯಾವ ಕೆಲಸಕ್ಕೆ ಬಾರದ ಪರಿಸ್ಥಿತಿಗೊಳಗಾಗಿದ್ದಾರೆ. ಭಾರವುಳ್ಳವರಾಗಿರುವ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥವರೆಲ್ಲ ಯಾರಿದ್ದಾರೋ ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಾಗ ಅಂಥವರ ಹೃದಯದೊಳಗೆ ನಿಮ್ಮ ಆತ್ಮನ ಕಾರ್ಯವನ್ನು ನಡೆಸಿರಿ. ಈ ದಿನ ಮೊದಲುಗೊಂಡು ನನ್ನ ಕೈಗೆ ಸಿಕ್ಕಿರುವ ಕೆಲಸವನ್ನು ನಾನು ಶಕ್ತಿಗೆ ಮೀರಿ ಮಾಡುತ್ತೇನೆ, ನನ್ನ ದೇವರ ಸಹಾಯದಿಂದ ಮಾಡುತ್ತೇನೆ, ಆತನ ಜ್ಞಾನದಿಂದ ಮಾಡುತ್ತೇನೆ ಎಂದು ಒಂದು ತೀರ್ಮಾನ ತೆಗೆದುಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಆ ದಿನ ಇಸಾಕನು ಬೀಜ ಬಿತ್ತಿ 100ರಷ್ಟು ಪ್ರತಿಫಲ ಹೊಂದಿದ ಹಾಗೆ ನಾವು ಕೂಡ ನಮ್ಮ ಬೀಜಗಳನ್ನು ಬಿತ್ತಿ, ಪ್ರಯಾಸಪಟ್ಟು, ಪ್ರಾರ್ಥಿಸಿ, ಸಂತೋಷದಿಂದ ಪೈರುಗಳನ್ನು ಕೊಯ್ಯುವಂತಹ ಆಶೀರ್ವಾದ ಹೊಂದಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ಪರಿಶೀಲಿಸಿ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರೆಲ್ಲರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಬೆಂಗಳೂರಿನಲ್ಲಿ ಇದೇ ಮೇ ತಿಂಗಳು 28ನೇ ತಾರೀಕಿಗೆ ಒಂದು ವಿಶೇಷವಾದ ಒನ್ ಡೇ ಗೆಟ್ ಟುಗೆದರ್ ಅನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ನಡೆಯುವ ಈ 2 ಸೆಷನ್ಸ್ಗಳಲ್ಲಿ ಪಾಲ್ಗೊಂಡು ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಬೆಂಗಳೂರಿನಿಂದ ಮಾತ್ರವಲ್ಲದೆ ಸುತ್ತಮುತ್ತಲಿರುವ ಅನೇಕ ಪ್ರಾಂತ್ಯಗಳಿಂದ, ಆ ಕಡೆ ಆಂಧ್ರ ಕಡೆಯಿಂದ, ಈ ಕಡೆ ರಾಯಲಸೀಮಾ ಕಡೆಯಿಂದ ನಿಮ್ಮಲ್ಲಿ ಅನೇಕರು ಪ್ರತಿ ಸಾರಿ ಗೆಟ್ ಟುಗೆದರ್ಗೆ ಬರ್ತಾ ಇದ್ದೀರಿ. ಕರ್ತನು ನಿಮಗೆ ಮಾಡಿದ ಉಪಕಾರಗಳ ಕುರಿತು ಹಂಚಿಕೊಳ್ತಾ ಇದ್ದೀರಿ. ನಿಮ್ಮ ಮನವಿ ಪಡ್ಕೊಂಡು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಿ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಲು ಅವಕಾಶ ಕಲ್ಪಿಸ್ತಿದ್ದೀರಿ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳಿ ಬಲಗೊಳ್ಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಕಾಲ ಕಳೆಯುವ ಹಾಗೆ, ದೇವರ ಆತ್ಮನ ಕಾರ್ಯಗಳು ನಡೆಯುವ ಹಾಗೆ, ದೇವರ ವಾಕ್ಯ ಸಂದೇಶ ಕೇಳಿ ಆನಂದಿಸುವ ಹಾಗೆ ಬನ್ನಿರಿ, ಪಾಲ್ಗೊಳ್ಳಿರಿ. ಮತ್ತಷ್ಟು ಮುಖ್ಯವಾಗಿ ಇದಕ್ಕೋಸ್ಕರ ಪ್ರಾರ್ಥಿಸಿರಿ. ನಿಮ್ಮ ಸ್ನೇಹಿತರಿಗೂ, ಬಂಧುಗಳಿಗೂ ಎಲ್ಲರಿಗೂ ತಿಳಿಯಪಡಿಸಿರಿ. ಈ ಸಾರಿ ವಿಳಾಸ ಬದಲಾಗಿದೆ, ಗಮನ ಕೊಟ್ಟು ಕೇಳಿ. ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್, ನೇತಾಜಿ ರೋಡ್, ಫ್ರೇಜರ್ ಟೌನ್, ನಿಯರ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಬೆಂಗಳೂರು. ಇನ್ನೂ ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ. ತಪ್ಪದೇ ಬರ್ತಿರಲ್ಲವೇ? ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಎಲ್ಲರನ್ನೂ ಕರತನ್ನಿರಿ. ನಿಮಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಬೇಕೆಂದು, ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಬೇಕೆಂದು ನಾವು ಆಶಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.